ಪ್ರಿಯರೇ, ದಿನದ ಬದುಕಿಗೊಂದು ಕ್ರಿಸ್ತನ ಈ ದನಿ ನಮ್ಮೆಲ್ಲರಿಗೂ ಪ್ರೇರಣೆಯಾಗಲಿ. ಪೂಜಾ ವಿಧಿಯ ಸಾಧಾರಣ ಕಾಲದ 14ನೆಯ ವಾರ, ಜುಲೈ 10, 2024, ಬುಧವಾರ. ಸಂತ ಮತ್ತಾಯನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. 10ನೇ ಅಧ್ಯಾಯ 1ರಿಂದ 7ರವರೆಗಿನ ವಚನಗಳು. ಆ ಕಾಲದಲ್ಲಿ ಯೇಸುಸ್ವಾಮಿ ತಮ್ಮ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು. ಆ 12 ಮಂದಿ ಪ್ರೇಷಿತರ ಹೆಸರುಗಳು ಇವು. ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸೀಮೋನ ಮತ್ತು ಅವನ ಸಹೋದರ ಅಂದ್ರೇಯ, ಜೆಬೆದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೋವಾನ, ಫಿಲಿಪ್ಪ ಮತ್ತು ಬಾರ್ತಲೋಮಯ, ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ, ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ, ದೇಶಾಭಿಮಾನಿ ಎಂದು ಕರೆಯಲಾದ ಸಿಮೋನ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕಾರಿಯೋತ. ಆ 12 ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಯೇಸುಸ್ವಾಮಿ ಅವರಿಗೆ ಕೊಟ್ಟ ಆದೇಶ ಇದು: ಪರಕೀಯರತ್ತ ಹೋಗಲೇಬೇಡಿ, ಸಮಾರ್ಯದವರ ಯಾವ ಊರಿಗೂ ಕಾಲಿಡಬೇಡಿ. ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯೇಲ್ ಜನರ ಬಳಿಗೆ ಹೋಗಿರಿ. ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಚಿಂತನೆ. ಸಂಘಟನೆಯ ಹೋರಾಟ ಏಕಾಂಗಿ ಹೋರಾಟಕ್ಕಿಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ. ಆತ್ಮೀಯರೇ, ಲೋಕದಲ್ಲೆಲ್ಲ ಬರಗಾಲವು ಭಯಂಕರವಾಗಿದ್ದರೂ ಜೋಸೆಫನ ಉಗ್ರಾಣ ತುಂಬಿತ್ತು. ಎಲ್ಲರೂ ಆತನ ಬಳಿಗೆ ಆಹಾರ ಧಾನ್ಯಕ್ಕಾಗಿ ಬರಲಾರಂಭಿಸಿದರು. ಅವರಲ್ಲಿ ಯಾಕೋಬನ ಮಕ್ಕಳು ಜೋಸೆಫನ ಸಹೋದರರು ಇದ್ದರು. ದೇವರಿರುವ ಎಡೆಯಲ್ಲಿ ಸುಭೀಕ್ಷವಿದೆ, ಆತನಿರುವಲ್ಲಿ ಕೊರತೆ ಇರದು ಎಂಬುದಾಗಿ ಇಂದಿನ ಮೊದಲನೆಯ ವಾಚನ ನಮಗೆ ತಿಳಿಯಪಡಿಸುತ್ತದೆ. ಇಂದಿನ ಶುಭ ಸಂದೇಶದಲ್ಲಿ ಯೇಸು ಕ್ರಿಸ್ತರು ದೈವಚಿತ್ತದ ಅನುಷ್ಠಾನಕ್ಕೆ ಸಹಾಯಕರನ್ನಾಗಿ 12 ಹುಲುಮಾನವರನ್ನು ಆರಿಸಿಕೊಳ್ಳುತ್ತಾರೆ. ಮುಂದೆ ಇದು ಕೇವಲ ಒಂದು ಸಂಘಟನೆ ಅಥವಾ ಸಂಸ್ಥೆಯಾಗಿ ಉಳಿಯದೆ ಅನೇಕ ಸಂಘ ಸಂಸ್ಥೆಗಳನ್ನು ಹುಟ್ಟುಹಾಕಿ ಪ್ರಪಂಚದಾದ್ಯಂತ ದೇವರ ಸುವಾರ್ತೆ ಮತ್ತು ದೈವಿ ಕಾರ್ಯಗಳ ನೆಲೆಯಾಗಿವೆ. ಸಂಘಟನೆಯ ಹೋರಾಟ ಏಕಾಂಗಿ ಹೋರಾಟಕ್ಕಿಂತ ಪ್ರಭಾವಶಾಲಿ ಮತ್ತು ಶಕ್ತಿಶಾಲಿ. ಶಿಷ್ಯರುಗಳಲ್ಲಿ ಬೇರೆ ಬೇರೆ ಗುಣಗಳಿದ್ದರೂ, ವಿಭಿನ್ನ ಕಾಯಕದ, ಕುಟುಂಬದ ಮತ್ತು ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿದ್ದರೂ, ದೈವ ಕಾರ್ಯಕ್ಕೆ ಎಲ್ಲರೂ ಪವಿತ್ರಾತ್ಮ ವರಗಳಿಂದ ಅಭಿಷಿಕ್ತರಾಗಿ ಪ್ರಪಂಚದ ಮೂಲೆ ಮೂಲೆಗೂ ಯೇಸುವಿನ ಬೋಧನಾ ಕಾರ್ಯಗಳನ್ನು ಮಾಡುತ್ತಾ ಯೇಸುವಿಗೋಸ್ಕರ ಪ್ರಾಣತ್ಯಾಗ ಮಾಡುತ್ತಾರೆ. ನಮ್ಮ ಕ್ರೈಸ್ತ ಸಮುದಾಯಗಳು ಸಹ ಇಂತಹ ಹೊಸ ಹುರುಪಿನಿಂದ ಅಭಿಷಿಕ್ತರಾಗಿ ಅನ್ಯಾಯ, ಕೋಮುಗಲಭೆ, ಭ್ರಷ್ಟಾಚಾರ, ಜಾತಿ, ಮೇಲು ಕೀಳು, ಮಹಿಳೆ, ಮಕ್ಕಳ ಶೋಷಣೆಗಳ ವಿರುದ್ಧ ಸಿಡಿದೆದ್ದು ಕುಟುಂಬಗಳ ಮತ್ತು ಲೋಕ ಕಲ್ಯಾಣಗಳಿಗೆ ಶ್ರಮಿಸಿ ದೈವ ಸಾಮ್ರಾಜ್ಯವನ್ನು ಸ್ಥಾಪಿಸಲು ನಮ್ಮಿಂದಾಗಬಹುದಾದ ಅಳಿಲು ಸೇವೆಯನ್ನು ಮಾಡಲು ಬೇಕಾದ ವರಗಳಿಗೋಸ್ಕರ ಪ್ರಾರ್ಥಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಇದು ದನಿಮಾಧ್ಯಮ ಮನೆಯ ಕೊಡುಗೆ. ಧ್ವನಿ ವಂದನೆಯ ಸ್ವಾಮಿ ಶಾಂತಕುಮಾರ್ ಜೆ, ಬೆಂಗಳೂರು ಮಹಾಧರ್ಮ ಕ್ಷೇತ್ರ. ಪ್ರಿಯರೇ, ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ರತಿದಿನ ದೇವರ ವಾಕ್ಯವನ್ನು ಆಲಿಸುತ್ತಾ ಅದನ್ನು ಇತರರೊಂದಿಗೆ ಹಂಚಿಕೊಳ್ಳಲು ನಮಗೆ ನೆರವಾಗಿರಿ. ಧನ್ಯವಾದಗಳು.